ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮದ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಒಂದು ಕಾರ್ಯ ಘಟಿಸಬೇಕಾದ್ರೆ ಆ ಕಾರ್ಯಕ್ಕೊಂದು ಕಾರಣ ಇರಬೇಕು. ಈಗೊಂದು ಗಡಿಗೆ ಇದೆ. ಗಡಿಗೆ ಅನ್ನುವ ಕಾರ್ಯ ತಯಾರಾಗಬೇಕಾಗಿದ್ರೆ ಅದಕ್ಕೆ ಮಣ್ಣು ಕಾರಣ. ಅಂದ್ರೆ ಮಣ್ಣಿಲ್ಲದೆ ಆ ಕಾರ್ಯ ಘಟಿಸೋದಿಲ್ಲ. ಅಂದ್ರೆ ಪ್ರತಿಯೊಂದು ಎಫೆಕ್ಟ್, ಪರಿಣಾಮಕ್ಕೂ ದೇರ್ ಮಸ್ಟ್ ಬಿ ಎ ಕಾಸ್. ಅದಕ್ಕೊಂದು ಕಾರಣ ಇರಬೇಕು. ಒಂದು ಗಡಿಗೆ ತಯಾರಾಗಬೇಕಾದ್ರೆ ಅದಕ್ಕೆ ಗಡಿಗೆ ಅನ್ನುವ ಕಾರ್ಯಕ್ಕೆ ಮಣ್ಣು ಕಾರಣ ಆಗ್ತದೆ. ಹಾಗೆ ಈ ಪ್ರಪಂಚ ಇದೆಯಲ್ಲ, ಈ ಪ್ರಪಂಚ ಅನ್ನುವ ಕಾರ್ಯಕ್ಕೆ ಏನು ಕಾರಣ ಇರಬಹುದು? ನಾವು ಮೋಟರ್ ಸೈಕಲ್ ತಗೊಂಡು ಇಲ್ಲಿಂದ ನೀವು ಹಿಂಡಿಗೆ ಮುಟ್ಟದ್ರಾಗನ ಅದು ಇಂಥ ರೋಡ್ನಾಗ 4 ಸಲ ಬೀಳ್ತೀವಿ ನಾವು. ಒಂದು 6-7 ಕಿಲೋಮೀಟರ್ ಹೋಗೋದ್ರಾಗ 4 ಸಲ ಬೀಳ್ತೀವಿ. ಎಷ್ಟು ಸೂರ್ಯ, ಚಂದ್ರ, ನಕ್ಷತ್ರ, ಎಷ್ಟು ಗ್ರಹಗಳದಾವು ಗೊತ್ತಿಲ್ಲ. ಇದನ್ನು ಒಂದು ದಿವಸನೂ ಸಹಿತ ಆಕ್ಸಿಡೆಂಟ್ ಆಗ್ಲಾರ್ದಂಗೆ ನಡೆಸಿದವನು ಯಾರಿರಬಹುದು? ಯಾವ ಕಾರಣ ಇರಬಹುದು? ಯಾವ ಶಕ್ತಿ ಇದನ್ನು ನಡೆಸಕತ್ತೈತೆ? ಈಗ ನೀವು ಒಂದು ಮನೆ ಕಟ್ತೀವಿ, ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಒಂದು ಕಾಲಮ್ ಹೆಚ್ಚು ಕಡಿಮೆ ಕೊಟ್ರ ಮನೆ ಕುಸಿತೈತಿ. ನಮ್ಮ ಅಪಾರ್ಟ್ಮೆಂಟ್ಗಳ ಬಿದ್ದು ಹೋಗ್ತಾವ, ಡಿಪಾರ್ಟ್ಮೆಂಟು ಬೀಳ್ತಾವ. ಇದು ಆಕಾಶ ಅನ್ನುವಂಥ ಇದೊಂದು ದೊಡ್ಡ RCCಗೆ ವಿದೌಟ್ ಪಿಲ್ಲರ್ ನಿಂದರ್ಶನಲ್ಲ. ಯಾರು ನಿಂದರ್ಸಬಹುದು ಅದನ್ನ? ಯಾವ ನಿಲ್ಲಿಸಿದವನು ಯಾರಿರಬಹುದು? ಏನು ಕಂಬ ಕೊಟ್ಟಾರ ಇದಕ್ಕ? ಈಗ ತಾಯಿ ಎದೆಗೆ ಏನಾದರೂ ಆಯ್ತು ಅಂದ್ರೆ ನೀವು ದವಾಖಾನಿಗೆ ಕರ್ಕೊಂಡು ಹೋಗ್ರಿ. ತಾಯಿ ಎದೆ ಕೊಯ್ದ್ರ ತಾಯಿ ಎದೆಗಿಂದ ಏನು ಬರ್ತೈತಿ? ರಕ್ತ ಬರ್ತೈತಿ, ಕೀವು ಬರ್ತೈತಿ, ಮಾಂಸ ಬರ್ತೈತಿ. ತಾಯಿ ಎದೆ ಕೊಯ್ದ್ರ ತಾಯಿ ಎದೆಗಿಂದ ರಕ್ತ, ಕೀವು, ಮಾಂಸ ಬರ್ತೈತಿ. ಆಶ್ಚರ್ಯ ಅಂದ್ರ ಅದೇ ರಕ್ತ, ಕೀವು, ಮಾಂಸ ತುಂಬಿದ ಎದೆಯ ಮಧ್ಯದೊಳಗೆ ಅಮೃತದ ಹಾಲಿಟ್ಟು ಕಳಿಸಿದವನು ಯಾರಿರಬಹುದು? ಯಾರೋ ಒಬ್ರು ಇರಬಹುದಲ್ಲ. ಇದೊಂದು ದೇಹ ಐತಿ, ದೇಹ. ಈಗ ನೀವು ಒಂದು ಗಾಡಿ ತಗೊಂಡು ಹೋಗ್ರಿ, ಸೈಕಲ್ಲು, ಮೋಟರ್ ಸೈಕಲ್ಲು, ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ. ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ. ನಿಮ್ಮದೊಂದು ಸಣ್ಣ ತೊಗಲಿನ ಟ್ಯೂಬ್, ಅದು ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಹೋಗ್ತೈತಿಲ್ಲ, ಅದ್ರ ಪಂಚರ್ ಆಗಿ ನಿಂದಿರ್ತೈತಿ ನಿಮ್ದು. ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದಕ್ಕೆ 9 ರಂಧ್ರಗಳಿಟ್ಟು ಒಟ್ಟ ಇನ್ನು ಪಂಚರ್ ಆಗ್ಲಾರ್ದಂಗ ಮಾಡಿಟ್ಟ ಯಾರಿರಬಹುದು? ಯಾರೋ ಒಬ್ರು ಇರಬಹುದಲ್ಲ. ಯಾರಿರಬಹುದು? ಅಂಥ ಒಂದು ದಿವ್ಯ ಶಕ್ತಿಗೆ ಒಂದು ಎನರ್ಜಿ, ಗಾಡ್, ಇಟ್ ಎಕ್ಸಿಸ್ಟ್ಸ್. ಅದು ಒಂದು ಫಾರ್ಮ್ನೊಳಗಿರಬಹುದು ಅಥವಾ ಫಾರ್ಮ್ಲೆಸ್ ಆಗಿರಬಹುದು. ಯಾವುದೋ ಒಂದು ರೂಪದೊಳಗ ಒಂದು ಶಕ್ತಿಯನ್ನು ಈ ಜಗತ್ತು ನಡೆಸಕತ್ತೈತಿಲ್ಲ, ಆ ಶಕ್ತಿಗೆ ನಾವು ದೇವರು ಅಂತ ಕರೀತೀವಿ. ಅಂಥ ಒಂದು ದಿವ್ಯ ಶಕ್ತಿಯನ್ನ ಇಲ್ಲೊಂದು ಅವತರಣಿಕೆ ಮಾಡಿ ಆತನಿಗೊಂದು ದೇವಸ್ಥಾನವನ್ನು ನಿರ್ಮಿಸಿ